ವೆಲ್ಕಮ್ ಬ್ಯಾಕ್ ಟು ದ ಓವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಇವಾಗ ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಳ್ಳೋಕ್ಕೆ ಹೊಸ ಆಪ್ಷನ್ ಇದೆ. ಹೇಗೆಂದರೆ ಯಾವುದೇ ಕೋಡ್ ಡೈಲ್ ಮಾಡೋ ಅವಶ್ಯಕತೆ ಇಲ್ಲ. ಇದು 2022ರಲ್ಲಿ ನಿಮಗೆ ಹೊಸ ಆಪ್ಷನ್ ಇದೆ. ಹೇಗೆ ಆಪ್ಷನ್ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಕಾಲಿಂಗ್ ಆ್ಯಪ್ ಇರುತ್ತಲ್ಲ, ಮೊಬೈಲ್ ಆ್ಯಂಡ್ ಫೋನ್ ಅಂತ ಆಪ್ಷನ್ ಇರುತ್ತೆ. ಹೀಗೆ ಕಾಲ್ ಮಾಡ್ತಿರೋ ಆ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಹೊಸ ನೋಡ್ತಾ ಇದ್ದರೆ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಾಲಿಂಗ್ ಮಾಡೋ ಅಪ್ಲಿಕೇಶನ್ ಯೂಸ್ ಮಾಡ್ತಿರಲ್ಲ, ಆ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದಮೇಲೆ ಏನಂದರೆ, ಮೇಲ್ಗಡೆ 3 ಡಾಟ್ಸ್ ಬರುತ್ತೆ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ಶಾಟನ್ನು ಮೆನ್ಷನ್ ಮಾಡಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಬರುತ್ತೆ. ಆ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕಾಲಿಂಗ್ ಅಕೌಂಟ್ಸ್ ಅಂತ ತೋರಿಸ್ಕೊಡುತ್ತೆ. ಆ ಕಾಲಿಂಗ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಅಲ್ಲಿ ಅದನ್ನು ಕಾಲಿಂಗ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಏನು ಬರುತ್ತೆ ಅಂದರೆ, ಕಾಲ್ ಫಾರ್ವರ್ಡಿಂಗ್ ಅಂತ ಬರುತ್ತೆ. ಆ ಕಾಲ್ ಫಾರ್ವರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಸಿಮ್ 1 ಸಿಮ್ 2 ಅಂತ ಕೇಳುತ್ತೆ. ನಿಮ್ಮ ಒಂದು ಯಾವ ಸಿಮ್ ಕಾರ್ಡ್ ಆಗಿರುತ್ತೆ ಆ ಒಂದು ಸಿಮ್ ಕಾರ್ಡನ್ನ ಸೆಲೆಕ್ಟ್ ಮಾಡಿ. ಸೊ ಅಷ್ಟಾದಮೇಲೆ ಅಲ್ಲಿ ನೀವು ನೋಡ್ಬೋದು, ನಿಮಗೆ 4 ಆಪ್ಷನ್ಸ್ ತೋರಿಸ್ಕೊಡತ್ತೆ. ಅಲ್ಲಿ ಆಲ್ವೇಸ್ ಬಿಜಿ ಅಂದರೆ ಆಲ್ವೇಸ್ ಫಾರ್ವರ್ಡು ಆ್ಯಂಡ್ ಬಿಜಿ ರೀಚೇಬಲ್ ಈ ಥರ ಅಂತ ಒಂದು 3 ಆಪ್ಷನ್ ನಿಮಗೆ ತೋರಿಸ್ಕೊಡತ್ತೆ. ಇದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಬಿಜಿ ಬೇಕಾದರೆ ಬಿಜಿ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನೀವು ಅನ್ರೀಚೇಬಲ್ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅನ್ರೀಚೇಬಲ್ ಸೆಲೆಕ್ಟ್ ಮಾಡ್ಬೋದು. ತುಂಬ ಈಸಿ ಇರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಯಾವ ಒಂದು ನಂಬರ್ಗೆ ಮಾಡ್ಬೇಕು ಅಂದ್ಕೊಂಡಿರುತ್ತೆ ಆ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅವ್ರು ನೀವು ಕಾಂಟ್ಯಾಕ್ಟ್ನಲ್ಲಿ ಸೇವ್ ಇಟ್ಟಿದ್ರೆ ಅಲ್ಲಿ ಪ್ಲಸ್ ಅಂತ ಆಪ್ಷನ್ ಇದೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟಲ್ಲಿ ಸೆಲೆಕ್ಷನ್ ಆಗುತ್ತೆ. ಅಲ್ಲಿಂದ ನೀವು ಫಾರ್ವರ್ಡ್ ಮಾಡ್ಕೋಬೋದು ಈ ಒಂದು ಕಾಲನ್ನು ಆ ಒಂದು ನಂಬರ್ಗೆ. ನಿಮ್ಮ ಒಂದು ಸಿಮ್ ಕಾರ್ಡಿಗೆ ಬರೋ ಕಾಲ್ಸ್ ಏನಿರುತ್ತೆ ಆ ಒಂದು ನಂಬರ್ಗೆ ಫಾರ್ವರ್ಡ್ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ಟ್ರಿಕ್ಗಾಗಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ.